ಕಾಂತಾರ ಮೂವಿಯ ಒಂದು ಬ್ಯೂಟಿಫುಲ್ ಹಾಡುಗಳ ಸಾಲು ನಮ್ಮನ್ನು ಯಾವತ್ತೂ ಹಿಡಿದಿಟ್ಬಿಟ್ಟಿತ್ತು. ಅಷ್ಟು ಬ್ಯೂಟಿಫುಲ್ಲಾಗಿ ಲಿರಿಕ್ಸ್ನ ಬರೆದಿದ್ದಂಥ ಪ್ರಮೋದ್ ಮರವಂತೆ ಅವರು ಇವತ್ತು ನಮಗೆ ಕೈಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅದು ಎಲ್ಲಿ ಅಂದರೆ ಲವ್ಲಿ 25 ಡೇಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಈ ಒಂದು ಸಂತೋಷನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಸಾಲುಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದ್ಭುತವಾಗಿ ಬರೆದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅಭಿನಂದಿಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದ್ರೆ ಗೊತ್ತಾಗ್ತಿದೆ. ಆ್ಯಂಡ್ ನಿಮ್ಮ ಹಾಡುಗಳನ್ನು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಈಗ ಕೂಡ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಸಿನಿಮಾನಲ್ಲಿ ಸಖತ್ತಾಗಿರೋ ಹಾಡುಗಳನ್ನ ಬರೆದಿದ್ದೀರಾ. ಏನು ಫೀಲ್ ಮಾಡ್ತಿದ್ದೀರಾ? ಖುಷಿ ಆಗ್ತಾ ಇದೆ. ಒಂದು ನಾವೆಷ್ಟು ಬರಿತೀವಿ ಅನ್ನೋದಕ್ಕಿಂತ ನಮಗೆ ಅವಕಾಶಗಳು ಹೆಂಗೆ ಬರುತ್ತೆ, ಸಂಗೀತ ನಿರ್ದೇಶಕರಾಗಿರ್ಬೋದು, ನಿರ್ದೇಶಕರು ಅವ್ರ ಟ್ರಸ್ಟಿಂದಾಗಿ ನಮ್ಮ ಕೆಲಸ ಆಗೋದಷ್ಟೇ. ಅವ್ರು ಎಷ್ಟು ಟ್ರಸ್ಟ್ ನಮ್ಗೆ ಕೊಡ್ತಾರೆ ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡೋದಕ್ಕಾಗುತ್ತೆ. ಆ ಟ್ರಸ್ಟಿಂದ ನಂಬಿಕೆಯಿಂದನೇ ಹಾಡುಗಳು ಬರೋದಷ್ಟೇ. ಈಗ ಲವ್ಲಿ ಸಿನಿಮಾದ ಹಾಡುಗಳನ್ನ ನೀವು ಎಷ್ಟು ಎಂಜಾಯ್ ಮಾಡ್ಕೊಂಡು ಬರೆದ್ರಿ, ಆ್ಯಂಡ್ ಆಗ ಹೆಂಗಿತ್ತು ನಿಮ್ಮ ಮನಸ್ಥಿತಿ? ಸೊ ತುಂಬ ನನಗೆ ವಿಶೇಷವಂಥ ಸಿನಿಮಾ. ಯಾಕಂದರೆ ಎಲ್ಲ ಜಾನರ್ ಎಕ್ಸ್ಪ್ಲೋರ್ ಮಾಡುವಂಥ, ಸಾಮಾನ್ಯವಾಗಿ ಒಂದು ಲವ್ ಸಾಂಗ್ ಹಿಟ್ ಆದಾಗ ಲವ್ ಸಾಂಗ್ಗಳನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇದರಲ್ಲಿ ಕಾಣದ ಕನ್ನಡಿ ಆಗಿರಬಹುದು, ಅದು ಒಂದು ಜಾನರ್. ಆದರೆ ಚಿಕಿಮಿಕಾ ಒಂದು ಐಟಮ್ ನಂಬರ್ ಇನ್ನೊಂದು ಜಾನರು. ಧೂಮ್ ಧಾಮ್ ಇದೆಯಲ್ಲ, ಅದು ತುಂಬ ಡಿಫ್ರೆಂಟ್ ಜಾನರ್ ನನಗೆ. ಆಮೇಲೆ ಬಿಟ್ ಸಾಂಗ್ಗಳಿದೆ, ಕೋಟಿದೇವರ ಆಗಿರ್ಬೋದು, ಒಂದು 4-5 ಬಿಟ್ ಸಾಂಗ್ಗಳಿದೆ. ಥ್ರೂಔಟ್ 6 ಸಿನಿಮಾಗಳಲ್ಲಿ ನಿಮಗೆ ಬಿಟ್ ಸಾಂಗ್ ಎಲ್ಲ ನಾನು ಬರೆದಿದ್ದೀನಿ. ತುಂಬ ಒಂದೊಂದು ಪ್ಯಾಕೇಜ್, ನಮ್ಮಲ್ಲಿರೋ ಪ್ಯಾಕೇಜನ್ನು ಆಚೆ ಹಾಕೋದಕ್ಕೊಂದು ಅದ್ಭುತವಾದಂಥ ಒಂದು ಅವಕಾಶ ಲವ್ಲಿ ಆಯಿತು ನನಗೆ. ಇನ್ನು ಏನೆಲ್ಲ ನಿಮ್ಮ ತಲೆಯಲ್ಲಿದೆ? ನಮಗೆ ಹೆಚ್ಚು ಕಮ್ಮಿ ಜಯಂತ್ ಕಾಯ್ಕಿಣಿ ಅವರು ತುಂಬ ಇಷ್ಟ ಆಗ್ತಿದ್ರು ಈ ಥರದ್ದೊಂದು ಸಾಂಗ್ಗಳನ್ನ ಬರೆಯುವಂಥ ಸಂದರ್ಭದಲ್ಲಿ. ಈಗ ನೀವು ಅವ್ರ ಜೊತೆನೇ ಸೇರ್ಕೊಂಡು ಅವ್ರ ಹಿಂದಿಂದನೇ ಹಿಂಬಾಲಿಸ್ತಿದ್ದೀರೇನೋ, ಅವ್ರು ನೆರಳಾಗ್ತಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ತುಂಬ ದೊಡ್ಡ ಮಾತು. ಯಾಕಂದರೆ ಜಯಂತ್ ಸರ್ ಅವರ ಸಾಹಿತ್ಯ ಭಂಡಾರ ಇದೆಲ್ಲ ತುಂಬ ದೊಡ್ಡದು. ಅದು ಅವರೆಲ್ಲ ನಮಗೆ ಮಾದರಿ. ಅವರು ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಕಲ್ಯಾಣ್ ಅವರು, ಕವಿರಾಜ್ ಅವರು, ಹಂಸಲೇಖ, ಚಿ ಉದಯಶಂಕರ್ ಆಗಿರ್ಬೋದು, ಇವರೆಲ್ಲ ನಮ್ಗೆ ಒಂಥರ ಅವರು ತುಂಬ ಇನ್ಸ್ಪೈರ್ ಮಾಡಿದ್ರು. ಅವರಿಂದಲೇ ನಾವು ಬರೆಯೋದಕ್ಕೆ ಶುರು ಮಾಡಿರೋದು. ಸೊ ಎಲ್ಲ ಒಂದು ಕಡೆ ಅವ್ರಿಗೆ ಹೋಲಿಸಿದಾಗ ತುಂಬ ಭಯ ಆಗುತ್ತೆ. ಯಾಕಂದರೆ ಇನ್ನೂ ಕಲಿಯೋದು ತುಂಬ ಇದೆ, ಇನ್ನೂ ಬರೆಯೋದು ತುಂಬ ಇದೆ. ಸೊ ಹಾಗಾಗಿ ಸ್ವಲ್ಪ ಭಯ. ಆಲ್ ದ ಬೆಸ್ಟ್ ನಿಮಗೆ, ಚೆನ್ನಾಗಾಗಲಿ. ಮುಂದೆನೂ ತುಂಬ ಒಳ್ಳೊಳ್ಳೆ ಸಾಹಿತ್ಯನ ನಿಮ್ಮಿಂದ ನಿರೀಕ್ಷಿಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್.